ಅಂತೇಳಿ ಇದು ನಾಂದಿ ಆಗತ್ತಾ ಈ ವಿಚಾರ? ನಿಶ್ಚಿತವಾಗಿ ಆಗ್ತದೆ, ಆಗಬೇಕು. ಇದೊಂದು ಕ್ಲೀನ್ ಆಗಬೇಕು ಈ ವ್ಯವಸ್ಥೆ. ಇಲ್ಲಾಂದ್ರೆ ಏನು ಮಾಡೋದು? ಇಟ್ಟು ಪ್ರಧಾನಮಂತ್ರಿಗಳು ಕೇವಲ 6 ತಾಸು ವಿಶ್ರಾಂತಿ ಮಾಡಿ ಇಡೀ ಜೀವನವನ್ನೇ ದೇಶಕ್ಕೆ ಸಮರ್ಪಣೆ ಮಾಡ್ಯಾರ. ಮತ್ತು ನಾವೆಲ್ಲ ಹಿಂಗೆ ಮಾಡ್ಕೊತ ಹೋದ್ರೆ ದೇಶ ಇವತ್ತು ಪೂರ್ಣ ಬಹುಮತ ಇರ್ಲಿಕ್ಕಂದ್ರೆ ಯಾವುದೇ ನಿರ್ಣಯ ತೊಗೊಲಿಕ್ಕಾಗೋದಿಲ್ಲ. ಹಿಂದೆ ಬಹುಮತ ಇತ್ತು, ಕಾಶ್ಮೀರ 370 ತೆಗೆದೀವಿ, ನಾವು ರಾಮ ಮಂದಿರ ನಿರ್ಮಾಣ ಮಾಡಿದೀವಿ, ಅನ್ನೋ ಎಷ್ಟೋ ಕಾನೂನುಗಳನ್ನು ಬದಲಾವಣೆ ಮಾಡಿದೀವಿ. ಕಾರಣ ಮೆಜಾರಿಟಿ ಇತ್ತು. ಈಗ ಪ್ರತಿಯೊಂದಕ್ಕೂ ಮಿತ್ರ ಪಕ್ಷಗಳನ್ನು ನಾವು ವಿಶ್ವಾಸಕ್ಕೆ ತೊಗೊಂಡು ಹೋಗ್ಬೇಕು, ಅವ್ರ ಬೇಡಿಕೆಗಳನ್ನು ಈಡೇರಿಸ್ಬೇಕು. ಇದರಿಂದ ಏನಾಗ್ತದೆ, ಇನ್ನು ಮುಂದಿನ ದಿವಸಗಳಲ್ಲಿ ದೊಡ್ಡ ದೊಡ್ಡ ನಿರ್ಣಯಗಳು ಮೋದಿಯವರು ಏನು ತೊಗೋಬೇಕು ದೇಶದ ಬಗ್ಗೆ ಹಿತದೃಷ್ಟಿಯನ್ನು ಅಂತಕ್ಕೆ ಸ್ವಲ್ಪ ಭಾಳಷ್ಟು ಎಲ್ಲರದು ಒಪ್ಪಿಗೆ ತೊಗೊಂಡು ಮಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ತದೆ. ಅಂತೇಳಿ ಇದು ನಾಂದಿ ಆಗತ್ತಾ ಈ ವಿಚಾರ? ನಿಶ್ಚಿತವಾಗಿ ಆಗ್ತದೆ, ಆಗಬೇಕು. ಇದೊಂದು ಕ್ಲೀನ್ ಆಗಬೇಕು ಈ ವ್ಯವಸ್ಥೆ. ಇಲ್ಲಾಂದ್ರೆ ಏನು ಮಾಡೋದು? ಇಟ್ಟು ಪ್ರಧಾನಮಂತ್ರಿಗಳು ಕೇವಲ 6 ತಾಸು ವಿಶ್ರಾಂತಿ ಮಾಡಿ ಇಡೀ ಜೀವನವನ್ನೇ ದೇಶಕ್ಕೆ ಸಮರ್ಪಣೆ ಮಾಡ್ಯಾರ. ಮತ್ತು ನಾವೆಲ್ಲ ಹಿಂಗೆ ಮಾಡ್ಕೊತ ಹೋದ್ರೆ ದೇಶ ಇವತ್ತು ಪೂರ್ಣ ಬಹುಮತ ಇರ್ಲಿಕ್ಕಂದ್ರೆ ಯಾವುದೇ ನಿರ್ಣಯ ತೊಗೊಲಿಕ್ಕಾಗೋದಿಲ್ಲ. ಹಿಂದೆ ಬಹುಮತ ಇತ್ತು, ಕಾಶ್ಮೀರ 370 ತೆಗೆದೀವಿ, ನಾವು ರಾಮ ಮಂದಿರ ನಿರ್ಮಾಣ ಮಾಡಿದೀವಿ, ಅನ್ನೋ ಎಷ್ಟೋ ಕಾನೂನುಗಳನ್ನು ಬದಲಾವಣೆ ಮಾಡಿದೀವಿ. ಕಾರಣ ಮೆಜಾರಿಟಿ ಇತ್ತು. ಈಗ ಪ್ರತಿಯೊಂದಕ್ಕೂ ಮಿತ್ರ ಪಕ್ಷಗಳನ್ನು ನಾವು ವಿಶ್ವಾಸಕ್ಕೆ ತೊಗೊಂಡು ಹೋಗ್ಬೇಕು, ಅವ್ರ ಬೇಡಿಕೆಗಳನ್ನು ಈಡೇರಿಸ್ಬೇಕು. ಇದರಿಂದ ಏನಾಗ್ತದೆ, ಇನ್ನು ಮುಂದಿನ ದಿವಸಗಳಲ್ಲಿ ದೊಡ್ಡ ದೊಡ್ಡ ನಿರ್ಣಯಗಳು ಮೋದಿಯವರು ಏನು ತೊಗೋಬೇಕು ದೇಶದ ಬಗ್ಗೆ ಹಿತದೃಷ್ಟಿಯನ್ನು ಅಂತಕ್ಕೆ ಸ್ವಲ್ಪ ಭಾಳಷ್ಟು ಎಲ್ಲರದು ಒಪ್ಪಿಗೆ ತೊಗೊಂಡು ಮಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ತದೆ.